ಈಗ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ರೀ ಎಕ್ಸಾಮ್ ನಮಗ್ ಬೇಡ ಅಂತ. ಅದರಲ್ಲೂ ಒಂದಷ್ಟು ವರ್ಗ ಇದೆ, ಲಕ್ಷಾಂತರ ಸ್ಟೂಡೆಂಟ್ಗಳು ಪರೀಕ್ಷೆ ಬರೆದಿದ್ದಾರೆ. ಕೆಲವರು ಹೇಳ್ತಾರೆ ಏನ್ ಮಾಡೋದು, ಸರ್ಕಾರ ತೀರ್ಮಾನ ತಗೊಂಡಾಗಿದೆ, ನಾವು ರೀ ಎಕ್ಸಾಮ್ ಬರೀಲೇಬೇಕು, ನಾವು ರೆಡಿ ಆಗ್ಲೇಬೇಕು, ಕಷ್ಟನೋ ನಷ್ಟನೋ ರೆಡಿ ಆಗ್ತೀವಿ ಅಂತ. ಇನ್ನೊಂದು ವರ್ಗ ಹೇಳುತ್ತೆ ರೀ ಎಕ್ಸಾಮ್ ಯಾಕೆ ಮಾಡ್ತೀರಾ, ಅಲ್ಲೆಲ್ಲೋ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಚೆಕ್ ಮಾಡಿ ಎಲ್ಲೆಲ್ಲಿ ಹೋಗಿದೆ ಪ್ರಶ್ನೆ ಪತ್ರಿಕೆ ಅಂತ ವ್ಯವಸ್ಥೆ ಇದೆ ಅಲ್ವಾ ನಮ್ಮ ಹತ್ರ. ಎಲ್ಲೆಲ್ಲಿ ಪ್ರಶ್ನೆ ಪತ್ರಿಕೆ ಯಾರ್ಯಾರಿಗೆ ಹೋಗಿದೆ ಅನ್ನೋದನ್ನ ಚೆಕ್ ಮಾಡಿ, ಆ ಭಾಗದಲ್ಲಿ ಮಾತ್ರ ನೀವು ಎಕ್ಸಾಮ್ ಮಾಡಿ. ಇಡೀ ದೇಶದಾದ್ಯಂತ ಯಾಕೆ ಎಕ್ಸಾಮ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಇದರಿಂದ ನಮಗೆ ಲಾಸು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಈಗ ಸರ್ಕಾರ ಅಂತೂ ತೀರ್ಮಾನ ಮಾಡಿರೋದು ರೀ ಎಕ್ಸಾಮ್ ಮಾಡೋದಕ್ಕೆ, ಬಟ್ ವಿದ್ಯಾರ್ಥಿಗಳಂತೂ ಅತಂತ್ರ ಆಗಿದ್ದಾರೆ. ಪ್ರೈವೇಟ್ ಮಾಫಿಯಾ ಅನ್ನೋ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಸಂಭಾವ್ಯ ಪ್ರಶ್ನೆ ಪತ್ರಿಕೆ ಹೆಸರಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ವೈರಲ್ ಆಗಿತ್ತು. ಪ್ರೈವೇಟ್ ಮಾಫಿಯಾ ವಾಟ್ಸ್ಆಪ್ ಗ್ರೂಪ್, ಈ ಗ್ರೂಪ್ನ ಬಗ್ಗೆಯೇ ಈಗ ಸಿಬಿಐ ತನಿಖೆ ನಡೆಸ್ತಾ ಇದೆ. ಸಂಭಾವ್ಯ ಪ್ರಶ್ನೆ ಪತ್ರಿಕೆ ಹೆಸರಲ್ಲಿ ವೈರಲ್ ಆಗಿದ್ದಂತಹ ಪ್ರಶ್ನೆ ಪತ್ರಿಕೆ ಇದು. ಇದರ ಬಗ್ಗೆನೇ ಈಗ ತನಿಖೆ ನಡೆಸ್ತಾ ಇದೆ ಸಿಬಿಐ. ಇಡೀ ದೇಶದಾದ್ಯಂತ 23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಆ ವಿದ್ಯಾರ್ಥಿಗಳೀಗ ಆತಂಕದಲ್ಲಿದ್ದಾರೆ. ಸಂಭಾವ್ಯ ಪ್ರಶ್ನೆ ಪತ್ರಿಕೆ ಹೆಸರಲ್ಲಿ ವೈರಲ್ ಆಗಿದ್ದಂತಹ ಪ್ರಶ್ನೆಗಳಿದು. ಲಕ್ಷ ಲಕ್ಷ ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ಕೆಲವರು. ಮೇ 3ನೇ ತಾರೀಕು ನಡೆದಂತಹ ಪರೀಕ್ಷೆ ಇದು. ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ವರದಿ ಬಂದಿದೆ. ಒಂದಷ್ಟು ಪ್ರಶ್ನೆ ಪತ್ರಿಕೆಗಳು ಹರಿದಾಡಿದ್ದಂತೂ ನಿಜ. ಅದರ ಬಗ್ಗೆನೇ ಈಗ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೇಂದ್ರದ ವಿರುದ್ಧ ಪ್ರತಿಭಟನೆಗಿಳಿದಿದ್ದಾರೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ 5 ರಾಜ್ಯಗಳಲ್ಲಿ 9 ಮಂದಿ ಅರೆಸ್ಟ್ ಆಗಿದ್ದಾರೆ. ರಾಜಸ್ಥಾನ, ಉತ್ತರಾಖಂಡ್, ಕೇರಳದಲ್ಲಿ 9 ಮಂದಿ ಅರೆಸ್ಟ್ ಆಗಿರೋದು. ಪ್ರಶ್ನೆ ಪತ್ರಿಕೆ ಮಾರಿದ್ದ 9 ಆರೋಪಿಗಳನ್ನ ರಾಜಸ್ಥಾನ ಪೊಲೀಸರು ಬಂಧಿಸಿದ್ದಾರೆ. ಪ್ರಶ್ನೆ ಪತ್ರಿಕೆಯನ್ನ ಮಾರಾಟ ಮಾಡಿದವರು ಇವರು, ಅವರನ್ನ ಬಂಧಿಸಿದ್ದಾರೆ. ಸುಮಾರು 9 ಜನ ಈಗ ಅರೆಸ್ಟ್ ಆದವರು. ಅವರಿಂದ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಹೇಗೆ ಸಿಕ್ತು ಅವರಿಗೆ ಪ್ರಶ್ನೆ ಪತ್ರಿಕೆ, ಯಾರಿಂದ ಬಂತು? ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತ ಈ ಸ್ಪರ್ಧಾತ್ಮಕ ಪರೀಕ್ಷೆ ಸಾಕಷ್ಟು ಭದ್ರತೆ ಇರುತ್ತೆ. ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡೋದ್ರಿಂದ ಹಿಡಿದು ಅದನ್ನ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸುವ ತನಕವೂ ಭದ್ರತೆ ಇರುತ್ತೆ. ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳಿಗೂ ಕೂಡ ಒಂದಷ್ಟು ಕಟ್ಟುನಿಟ್ಟಿನ ನಿಯಮಗಳಿರುತ್ತೆ. ಇಷ್ಟೆಲ್ಲ ಆದ ನಂತರವೂ ಕೂಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗತ್ತೆ ಅಂದ್ರೆ ಏನರ್ಥ ಇದು? ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ವಿಪಕ್ಷಗಳು ಕೂಡ ಮುಗಿಬೀಳುತ್ತೆ. ಪದೇ ಪದೇ ಇಂತಹ ಸಮಸ್ಯೆಗಳು ಆಗ್ತಾ ಇದೆ. 2024ರಲ್ಲೂ ಕೂಡ ಇದೇ ತರ ಆಗಿತ್ತು. ಆಗ್ಲೂ ವಿದ್ಯಾರ್ಥಿಗಳು ಅತಂತ್ರರಾಗಿದ್ರು, ಆತಂಕದಲ್ಲಿದ್ರು. ಗ್ರೇಸ್ ಮಾರ್ಕ್ ಅಂತೆಲ್ಲ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಯ್ತು. ಈಗ ಮತ್ತೆ ಗೊಂದಲ ಆಗಿದೆ. ರೀ ಎಕ್ಸಾಮ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಿಜ, ಆದ್ರೆ ರೀ ಎಕ್ಸಾಮ್ ಬೇಡ ಅಂತ ಸ್ಟೂಡೆಂಟ್ಗಳು ಹೇಳ್ತಾ ಇದ್ದಾರೆ. ಇವಾಗ ಎಕ್ಸಾಮ್ ಬರದ್ರಲ್ಲ ಮೇ 3ನೇ ತಾರೀಕು, ಅದೇ ಪ್ರಮಾಣದಲ್ಲಿ ಮತ್ತೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರಾ? ಕಷ್ಟಪಟ್ಟು ಓದಿ ಕೋಚಿಂಗ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ ಪರೀಕ್ಷೆ ಬರೆದಿದ್ರು. ಮೇ 3ನೇ ತಾರೀಕು, ಇವತ್ತು 12ನೇ ತಾರೀಕು. ಪರೀಕ್ಷೆ ಮುಗಿತಾ ಇದ್ದಂತೆ ಆ ಭಾರವನ್ನ ವಿದ್ಯಾರ್ಥಿಗಳು ಇಳಿಸ್ಕೊಂಡು ಬಿಡ್ತಾರೆ. ಈಗ ಮತ್ತೆ ಓದಬೇಕು. ಎಕ್ಸಾಮ್ ಯಾವಾಗ, ಮತ್ತೆಲ್ಲಾದ್ರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗತ್ತಾ, ಇನ್ನೇನ್ ಸಮಸ್ಯೆಗಳಾಗತ್ತೆ, ಆ ಆತಂಕದಲ್ಲೇ ಪರೀಕ್ಷೆ ಬರೀಬೇಕು ವಿದ್ಯಾರ್ಥಿಗಳು. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆ ನೋಡ್ತಾ ಇದ್ರಿ ದೆಹಲಿಯಲ್ಲಿ. ವ್ಯವಸ್ಥೆಯಲ್ಲಿರುವಂತ ಈ ಅವ್ಯವಸ್ಥೆಯ ಬಗ್ಗೆ ಸಿಡಿದೆದ್ದಿದ್ದಾರೆ ವಿದ್ಯಾರ್ಥಿಗಳು. ನೀಟ್ ಪರೀಕ್ಷೆ ರದ್ದು ಮಾಡಿದ್ದಾರೆ. 23 ಲಕ್ಷ ವಿದ್ಯಾರ್ಥಿಗಳು ಬರೆದಂತ ನೀಟ್ ಪರೀಕ್ಷೆ ರದ್ದಾಗಿದೆ. ಯಾರೋ ಒಂದಷ್ಟು ಜನ ವಿದ್ಯಾರ್ಥಿಗಳು ಮಾಡಿದಂತ ಎಡವಟ್ಟಿಗೆ ನಾವು ಬೆಲೆ ತೆರಬೇಕಂತ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಮತ್ತೊಬ್ಬ ವಿದ್ಯಾರ್ಥಿನಿ ಸಹನಾ ಸಂಪರ್ಕದಲ್ಲಿದ್ದಾರೆ. ಸಹನಾ, ನೀವು ಎಕ್ಸಾಮ್ ಬರ್ದಿದ್ರಾ ಈ ಸರಿ? ಬರ್ದಿದ್ದೀರಿ. ಈಗ ನಿಮ್ಗೆ ರೀ ಎಕ್ಸಾಮ್ ಅಂತ ಯಾವಾಗ ಬಂತು ಇನ್ಫಾರ್ಮೇಶನ್? ರೀ ಎಕ್ಸಾಮ್ ಅಂತ ಈಗ ಆಗಲ್ ಬಂತು ಮ್ಯಾಮ್. 12 to 1 o'clock ಒಳಗೆ ಬಂತು ಮ್ಯಾಮ್ ರೀ ಎಕ್ಸಾಮ್ ಅಂತ ಹೇಳಿ. ಓಕೆ, ಎಕ್ಸಾಮ್ ಬರ್ದು ಹತ್ತತ್ರ 10 ದಿನ ಆಗಿದೆ.
ರಿಲ್ಯಾಕ್ಸ್ ಆಗ್ಬಿಟ್ಟಿದ್ರಿ ಅಲ್ವಾ, ನೀಟ್ ಎಕ್ಸಾಮ್ ಬರ್ದಾಗಿದೆ. ಹಾಂ ಮ್ಯಾಮ್. ಈಗ ಮತ್ತೆ ರೀ ಎಕ್ಸಾಮ್ ಅಂತ ಅಂದಾಗ ಮತ್ತೆ ಟೆನ್ಷನ್ ಸ್ಟಾರ್ಟು. ಅದ ಮ್ಯಾಮ್ ಇಷ್ಟು 2 ವರ್ಷ ಆಯ್ತು ಮ್ಯಾಮ್ ಓದಾತ. ಈಗ ಒಮ್ಮೆ ಎಲ್ಲ ಬರ್ದಿಂದ ಒಮ್ಮೆ ರೀನೀಟ್ ಅಂದ್ರೆ ಶಾಕ್ ಆಗ್ತೈತೆ ಮ್ಯಾಮ್ ಒಂಥರ. ಈಗ 2 ವರ್ಷ ಆಯ್ತು. ಚಲೋ ಆಗಿತ್ತು ಮ್ಯಾಮ್. ಓಕೆ. ಈಗ ನಿಮ್ಮ ಫ್ರೆಂಡ್ಸು ನಿಮ್ಮ ಗ್ರೂಪಲ್ಲಿ ಇದ್ದವರು ನೀಟ್ ಎಕ್ಸಾಮ್ ಬರ್ದವರು ಅವ್ರು ಏನು ಹೇಳ್ತಿದ್ದಾರೆ ಮತ್ತೆ ರೀ ಎಕ್ಸಾಮ್ ಅಂತ? ಚಲೋ ಆಗಿತ್ತು ಮ್ಯಾಮ್. ಮತ್ತೀಗ ನೀಟ್ ಅಂದ್ರೆ ಮತ್ತೆ ಓದ್ಬೇಕು ಮ್ಯಾಮ್ ಇನ್ನೊಂದ್ಸತ. ಅದೊಂದ್ಸತ ಟೆನ್ಷನ್ ಮತ್ತೆ ಯಾವ ತರ ಬರುತ್ತೋ ಪೇಪರ್, ಏನ್ ಟಫ್ ಬರುತ್ತೋ, ಕಟ್ ಆಫ್ ಹೆಂಗ್ ಆಗ್ತೈತಿ, ಸೀಟ್ ಸಿಗ್ತೈತೋ ಎಲ್ಲೋ ಅನ್ನೋ ಭಯ ಸ್ಟಾರ್ಟ್ ಆಗೈತೆ ಮ್ಯಾಮ್ ಮತ್ತೆ. ಓಕೆ. ಇದು ಹೆಂಗೆ ಅಂದ್ರೂ ಇದು ಟೆನ್ಷನ್ನೇ. ಹಾಂ ಮ್ಯಾಮ್. ಹಾಗಂತ ರೀ ಎಕ್ಸಾಮ್ ಮಾಡಲಿಲ್ಲ ಅಂದ್ರೂ ಟೆನ್ಷನ್ ಆಗುತ್ತಾ? ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಸುದ್ದಿ ಕಿವಿಗೆ ಬಿದ್ದ ಮೇಲೂ? ಮ್ಯಾಮ್ ಮತ್ತೆ ನಾವು ಓದಿ ಬರ್ದೇವು ಮ್ಯಾಮ್. ಅವ್ರು ಹಂಗ ಕ್ವಶನ್ ಪೇಪರ್ನ ಲೀಕ್ ಆಗಿ ನೋಡಿ ಬರ್ದಿದ್ರೆ ನಮಗೆ ಇದಾಗ್ತೈತಲ್ಲ ಮ್ಯಾಮ್, ನ್ಯಾಯ ಎಲ್ಲಿ ಸಿಗ್ತೈತೆ ಮ್ಯಾಮ್? ಕ್ವಶನ್ ಈಗ ಎಕ್ಸಾಮ್ ಮಾಡಿಲ್ಲ ಅಂದ್ರೂ ಟೆನ್ಷನ್ನೇ, ರೀ ಎಕ್ಸಾಮ್ ಮಾಡಿದ್ರು ಅದು ಮತ್ತೆ ಓದ್ಕೋಬೇಕು ಮತ್ತೆ ಟೆನ್ಷನ್ನೇ ಅದು. ಹಾಂ ಮ್ಯಾಮ್. ಅಲ್ವಾ? ಇದಕ್ಕಿಂತ ಬೆಟರು ಕರೆಕ್ಟಾಗಿ ಎಕ್ಸಾಮ್ನ ಕಂಡಕ್ಟ್ ಮಾಡೋದಾಗಿತ್ತು. ಹಾಂ ಮ್ಯಾಮ್. 2024 ಒಳಗೂ ಹೀಗೆ ಆಗಿತ್ತು ಮ್ಯಾಮ್. ಆಮೇಲೆ ಮತ್ತೆ ಅವ್ರು NTA ಅವ್ರು ಟ್ವೀಟ್ ಎಲ್ಲ ಮಾಡಿದ್ರು, ಇದು ನಿಮ್ದು ಸಾದಾ ನೀಟ್ ಅಲ್ಲ, ಇದು ಸ್ಕೂಲಿಂದ NTA ದವ್ರು ಕಂಡಕ್ಟ್ ಮಾಡೋದಿದ್ದು, ಈ ಸತ ಏನು ಎರರ್ಸ್ ಇರಂಗಿಲ್ಲ ಅಂತ ಹೇಳಿ. ಹೀಗೆ ನೋಡಿದ್ರೆ ಈಗ ಲೀಕ್ ಆಗೈತೆ ಮ್ಯಾಮ್ ಪೇಪರ್. ಓಕೆ. ಎಸ್, ಥ್ಯಾಂಕ್ ಯು ಸಹನಾ, ಥ್ಯಾಂಕ್ ಯು. ಈ ಬಗ್ಗೆ ಮಾತಾಡೋದಕ್ಕೆ ಶಾಸಕರಾದ ಪ್ರದೀಪ್ ಈಶ್ವರ್ ಅವ್ರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಈಶ್ವರ್ ಅವರೇ, ಈಗ ಈ ತರದ ಸಮಸ್ಯೆಗಳಾದಾಗ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು ಅಂತ? ಈಗ ನೋಡಿ ಮೇಡಮ್, 2024ರಲ್ಲೂ ಸೇಮ್ ರಿಪೀಟ್ ಆಗಿತ್ತು ಒಂದ್ಸಲ ರಾಜಸ್ಥಾನದಲ್ಲಿ. ಈ ಸಲ ಅವರು NT ಅವರು ವಾರಕ್ಕೆ ಮುಂಚೆ ಟ್ವೀಟ್ ಎಲ್ಲ ಮಾಡಿ ನಾವು 10 steps ಅಹೆಡ್ ಇದೀವಿ, ನಾವ್ ಈ ಬಾರಿ ತುಂಬಾ ಸೇಫ್ಟಿ ಸೆಕ್ಯೂರಿಟಿ ತಗೊಂಡಿದೀವಿ, ಯಾವುದೇ ಆತಂಕ ಪಡಂಗಿಲ್ಲ ಅಂತ ಹೇಳಿ ಪದೇ ಪದೇ ಟ್ವೀಟ್ ಮಾಡಿ ಅವರು 4-5 ಸಲ ಟ್ವೀಟ್ ಮಾಡಿದ್ದಾರೆ. ಮಾಡಿ ಅಷ್ಟೆಲ್ಲ ಹೇಳಿ ಎಕ್ಸಾಮ್ ನಡೆದು ಮತ್ತೆ ರಾಜಸ್ಥಾನದಲ್ಲಿ ಪೇಪರ್ ಲೀಕ್ಗೆ 45 ಜನ ಅರೆಸ್ಟ್ ಆಗಿದ್ದಾರೆ. ಮೇಡಮ್, ಬೇಸಿಕ್ ಕ್ವಶನ್ 22 ಲಕ್ಷ ಮಕ್ಕಳು ಅವ್ರ ಪೋಷಕರ ಪರವಾಗಿ ನಾನು ಕೇಂದ್ರದ ಬಿಜೆಪಿ ಸರ್ಕಾರ ಕೇಳ್ತಿದ್ದೀನಿ, ಒಂದು ಎಕ್ಸಾಮ್ ನಡೆಸೋ ಯೋಗ್ಯತೆ ನಿಮಗಿಲ್ವಾ? ನಿಮ್ ಕೈಯಲ್ಲಿ ಒಂದು ಏಜೆನ್ಸಿ ಇದೆ, ಇವತ್ತೇನೋ 45 ಜನ ಅರೆಸ್ಟ್ ಮಾಡಿದೀರಾ, CBI ಕೊಟ್ಟಿದ್ದೀರಾ, ಓಕೆ, ಅದಲ್ಲ ಕ್ವಶನ್. ಈಗ 22 ಲಕ್ಷ ಮಕ್ಕಳು ಕಳೆದ 1 ವರ್ಷದಿಂದ ಪ್ರಿಪೇರ್ ಆಗಿದ್ದಾರೆ. ಈಗ ಸಡನ್ ಆಗಿ ನೀವು ಎಕ್ಸಾಮ್ ಇಡ್ತಿದ್ದೀರಾ. ಸೊ ಅಷ್ಟು ಜನ ಮಕ್ಕಳು ಈಗ ಮನೆಗೆ ಹೋಗಿರ್ತಾರೆ, ಹಳ್ಳಿಗಳಲ್ಲಿ ಹೊರಟೋಗಿರ್ತಾರೆ, ಆ ಸೀರಿಯಸ್ ಮೋಡಿಂದ ಆಚೆ ಬಂದಿರ್ತಾರೆ. ಈಗ ಸಡನ್ ಆಗಿ ಇವ್ರಿಗೆ ಎಕ್ಸಾಮ್ ಬರೀರಿ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ಮಕ್ಕಳದು ಸ್ಕೋರ್ ಆಲ್ಟರ್ ಆಗಿ ಹೋಗುತ್ತೆ ಮೇಡಮ್. ಲಾಸ್ಟ್ ಟೈಮ್ ಸೆಲೆಕ್ಟ್ ಆಗೋ ಮಗು ಈ ಸಲ ಆಗದೆ ಇರ್ಬೋದು, ಮೊನ್ನೆ ಆಗದೆ ಇರೋ ಮಗುಗೆ ಇದು ಲಕ್ಕು ಆಗ್ಬೋದು. ಬಟ್ ಕ್ವಶನ್ ಅದಲ್ಲ, ಪೋಷಕರ ಆತಂಕ, ಭದ್ರತೆ. ಅಂದ್ರೆ ಇವರು ನಮ್ಮ R. ಅಶೋಕಣ್ಣ, ವಿಜೇಂದ್ರ ಅವರು, ಇವರೆಲ್ಲ ವಿಕಸಿತ ಭಾರತ್, ನಿನ್ನೆ ಮೋದಿ ಅವರು ಅದಕ್ಕೆ ಹೇಳಿದ್ರೇನೋ ಆನ್ಲೈನ್ ಕ್ಲಾಸಸ್ ನೋಡಿ ಅಂತ ಹೇಳಿ. ಪಾಪ ನಿನ್ನೆ ಹೇಳ್ತಿದ್ರು ಆಫ್ಲೈನ್ಗೆ ಹೋದ್ರೆ ಪೆಟ್ರೋಲ್ ಡೀಸೆಲ್ ಖರ್ಚಾಗುತ್ತೆ, ಆನ್ಲೈನ್ ಕ್ಲಾಸ್ಗೆ ಹೋಗಿ ಅಂತ. ನಾನು ಹೇಳೋದು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಗಳಿಗೆ ನಾನು ಕೇಳ್ತಾ ಇದ್ದೀನಿ, ಸರ್ ನಿಮ್ಮ 56 ಎದೆ ಇಂಚು ಸೋತೋಯ್ತಾ? ನಿಮ್ ಮೇಲೆ ವಿದ್ಯಾರ್ಥಿಗಳು ಯುವಕರಿಟ್ಟಿರೋ ಭರವಸೆ ಏನಾಯ್ತು? ಇವತ್ತು ಮತ್ತೆ ಮರುಪರೀಕ್ಷೆ ಅಂತ. ಮೇಡಮ್, ಇನ್ನೊಂದು ಇಲ್ಲಿ ನೀವು ಗಮನಿಸಬೇಕು ಮೇಡಮ್, ನೀಟ್ ಎಕ್ಸಾಮ್ ಅಂದ್ರೆ ಬರೀ ಸೆಕೆಂಡ್ ಇಯರ್ PUC ಪಾಸ್ ಆಗಿರೋ ಮಕ್ಕಳು ಮಾತ್ರ ಬರೆಯಲ್ಲ. ಅದು ಮುಗಿದ್ಮೇಲೆ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಓದ್ತಾರೆ ಮೇಡಮ್. ಇದು ಬಹಳ ಲಾಂಗ್ ಟರ್ಮ್, 3-4 ವರ್ಷ ಎಫರ್ಟ್ ಹಾಕಿರ್ತಾರೆ. UPSC ತರ ಆಗೋಗಿದೆ. ಈಗ ಮಕ್ಕಳೆಲ್ಲ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ವಾ ಅಂತ. ಈಗ NTA ಅಂತ ಅಂದಾಗ್ಲೂ ಕೂಡ ಅಲ್ಲೊಂದು ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗ್ತಾ ಇಲ್ಲ, ಈ ತರದ ಸಮಸ್ಯೆ ಪದೇ ಪದೇ ರಿಪೀಟೆಡ್ಲಿ ಆಗ್ತಿದೆ ಅಂತ. ಇದು ಎವ್ರಿ ಟೈಮ್ ನೋಡಿ, ನೀವು ಗಮನಿಸಿ, ಎವ್ರಿ ಟೈಮ್ ಇಟ್ ಹ್ಯಾಪನ್ಸ್ ಇನ್ ರಾಜಸ್ಥಾನ್. ಮೇಡಮ್, ರಾಜಸ್ಥಾನದಲ್ಲಿ 24 ಅಲ್ಲಿ ಒಂದೇ ಸೆಂಟ್ರಲ್ ಪೇಪರ್ ಲೀಕ್ ಆಗಿ 15-16 ಜನಕ್ಕೆ 720ಕ್ಕೆ 720 ಬಂದ್ಬಿಟ್ಟಿತ್ತು. ಹೌದು ಹೌದು. ಇದು ರಾಜಸ್ಥಾನಲ್ಲಿ ಆ ಡಿಸ್ಟ್ರಿಕ್ಟ್ ಏನಿದೆ, ಆ ಡಿಸ್ಟ್ರಿಕ್ಟ್ ಅಲ್ಲಿ ಪದೇ ಪದೇ ಆರೋಪ ಬರ್ತಿದ್ರೆ ಅಂತ ಡಿಸ್ಟ್ರಿಕ್ಟ್ ಸೆಂಟ್ರೇ ಕ್ಯಾನ್ಸಲ್ ಮಾಡಬೇಕು. ಈಗ ರಾಜಸ್ಥಾನದಲ್ಲಿ ಕೆಲವು ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ ಪ್ರದೀಪ್ ಈಶ್ವರ್ ಅವರೇ, ಕೆಲವು ಸ್ಟೂಡೆಂಟ್ಸ್ ಗಳು ಹೇಳ್ತಿರೋದು ಏನಂದ್ರೆ, ಎಲ್ಲಿ ಸಮಸ್ಯೆ ಆಯ್ತೋ ಅಲ್ಲಿ ಚೆಕ್ ಮಾಡಿ, ಅಲ್ಲಿ ಎಲ್ಲೆಲ್ಲಿ ಹೋಯ್ತು ಕ್ವೆಶ್ಚನ್ ಪೇಪರ್ ನೀವು ಚೆಕ್ ಮಾಡಿ, ಆ ಭಾಗದಲ್ಲಿ ನೀವು ಬೇಕಾದ್ರೆ ಎಕ್ಸಾಮ್ ಮಾಡಿ. ಇಡೀ ದೇಶದಾದ್ಯಂತ ನೀವು ಎಕ್ಸಾಮ್ ಮಾಡ್ತಿರಲ್ಲ, ಇದು ಹೆಂಗ್ ಸಾಧ್ಯ ಅಂತ ಕೇಳ್ತಿದ್ದಾರೆ ಕೆಲವರು. ನಾವು ಮತ್ತೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತಿದ್ದಾರೆ. ಈಗ ರಾಜಸ್ಥಾನ ಲೀಕ್ ಆಯ್ತು, ಯಾವ್ದೋ ಸೆಂಟರ್, ಆ ಸೆಂಟರ್ ಮಾತ್ರ ಎಕ್ಸಾಮ್ ಮಾಡಿದ್ರು 24 ಅಲ್ಲಿ. ಜೆರಾಕ್ಸ್ ಮಾಡಿ ಕೈಯಲ್ಲಿ ಹಂಚಿಲ್ಲ ಕ್ವೆಶ್ಚನ್ ಪೇಪರ್ ನ, ವಾಟ್ಸ್ಆಪ್ ಅಲ್ಲಿ ಎಲ್ಲ ಹಂಚಿದ್ದಾರೆ, ಅವರು ಸೆಂಡ್ ಮಾಡಿದ್ದಾರೆ. ಸೊ ಹಂಗಿರುವಾಗ ಎಲ್ಲಿಂದ ಎಲ್ಲಿಗೆ ಹೋಯ್ತು ಕ್ವೆಶ್ಚನ್ ಪೇಪರ್ ಅನ್ನೋದು ಗೊತ್ತಾಗ್ಬೇಕಲ್ಲ.
ಅಲ್ಲ ಅದಕ್ಕೆ ವ್ಯವಸ್ಥೆ ಇದೆ, ಅದನ್ನ ಚೆಕ್ ಮೇಡಮ್ ಮಾಡಬೇಕು. ಈಗ CBI ಅವರು 45 ಜನ ಅರೆಸ್ಟ್ ಮಾಡಿದಾರಂತೆ. ಅವ್ರ ಹತ್ರ ಏಜೆನ್ಸಿ ಇದೆ, ಇನ್ನೂ ಅಗ್ರೆಸಿವ್ ಆಗಿ ಹ್ಯಾಂಡಲ್ ಮಾಡಿ ತಗೊಳ್ಳಿ. ಪಾಪ ಈಗ 22 ಲಕ್ಷ ಮಕ್ಕಳು ಮತ್ತೆ ನೀಟ್ ಬರೀಬೇಕು ಅಂದ್ರೆ ಪೋಷಕರು ಆತಂಕ. ಸೆಂಟರ್ ಎಲ್ಲೋ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಗುಲ್ಬರ್ಗದ ಮೂಲೆಯ ಒಬ್ಬ ಹುಡುಗ, ಒಂದು ಸಾಮಾನ್ಯ ಕುಟುಂಬದ ಹುಡುಗ, ನಾನೊಂದು ಬೇಸಿಕ್ ಥಿಂಗ್ ಹೇಳ್ತೀನಿ ಮೇಡಮ್, ಬೆಂಗಳೂರು ಸೆಂಟರ್ ಕೊಟ್ಟಿದ್ದಾನೆ, 2 ವರ್ಷದಿಂದ ಓದಿದ್ದಾನೆ, ಇವಾಗ ಎಕ್ಸಾಮ್ ಅಂತಾರೆ. ಅವ್ರ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾನೆ, ಅವ್ನು ಈ 15 days 20 days ಮತ್ತೆ ಓದಿ ಬ್ಯಾಂಗ್ಳೂರ್ಗೆ ಬಂದು ಎಕ್ಸಾಮ್ ಬರೆದು, ಇಂಥ 1000 ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇದೆ. ಸೊ ಇದು ಪ್ಯೂರ್ಲಿ ಸೆಂಟ್ರಲ್ ಗವರ್ಮೆಂಟ್ ಫೇಲ್ಯೂರ್ ಮೇಡಮ್, ಸೆಂಟ್ರಲ್ ಗವರ್ಮೆಂಟ್ ಫೇಲ್ಯೂರ್. ಒಂದು ಏಜೆನ್ಸಿ ಮೇಡಮ್, ನೀವು ದಯವಿಟ್ಟು NTA ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಎಕ್ಸಾಮ್ 1 ವಾರ ಇದ್ದಾಗ ಅವ್ರ ಟ್ವೀಟ್ಗಳು ನೀವು ನೋಡ್ಬೇಕು. NTA ಟ್ವೀಟ್ ಹೆಂಗಿತ್ತು ಅಂದ್ರೆ, ನಾವು 10 steps ahead, ತುಂಬಾ ಸೇಫ್ಟಿ, ಬಹಳ ಹುಷಾರಾಗಿ ಪ್ರಿಪೇರ್ ಆಗಿ, ನಾವು ನಿಮಗಿಂತ 10 ಹೆಜ್ಜೆ ಮುಂದೆ ಇದ್ದೀವಿ, ಏನ್ ಬಿಲ್ಡಪ್ಗಳು ಕೊಟ್ರು ಮೇಡಮ್ ಇವಾಗ NTA ಅವರು. ಮೇಡಮ್ ನಾವು ಯಾವತ್ತೂ ಗಮನಿಸಿಲ್ಲ NTA ಅವ್ರು ಅಷ್ಟು ಹೈಪರ್ ಆಕ್ಟಿವ್ ಆಗಿದ್ದು. ಏನು 2 ದಿನಕ್ಕೊಂದು ಟ್ವೀಟ್ ಆಗೋದು, ಒಂದು ಕ್ವಶನ್ ಹಾಕೋದು, ನಾವು ನಿಮಗಿಂತ 10 ಹೆಜ್ಜೆ ಮುಂದೆ ಇದ್ದೀವಿ, ಏನೇನೋ ಎಸ್ ಮೇಡಮ್. ಎಸ್ ಸ್ಟೂಡೆಂಟ್ಸ್ ಗಳು ಏನ್ ಹೇಳ್ತಿದ್ದಾರೆ ಪ್ರದೀಪ್ ಈಶ್ವರ್ ಅವರೇ? ಸ್ಟೂಡೆಂಟ್ಸ್ ಗಳು ಏನ್ ಹೇಳ್ತಿದ್ದಾರೆ, ಅವ್ರ ಒಪಿನಿಯನ್ ಏನು? ಇಲ್ಲ ಮೇಡಮ್, ಮಕ್ಕಳಿಗೆ ಕಷ್ಟ. ಈಗ ಎಲ್ಲೋ ರಾಜಸ್ಥಾನಲ್ಲಿ ಪೇಪರ್ ಲೀಕ್ ಆದ್ರೆ ಈಗ ಎಲ್ಲಾ ಸ್ಟೇಟ್ ಮಕ್ಕಳು, ವಿಶೇಷವಾಗಿ ಸದರ್ನ್ ಸ್ಟೇಟ್ಸ್ ಮಕ್ಕಳು ಮೇಡಮ್ ಏನಾಗುತ್ತೆ ನೋಡಿ ಮೇಡಮ್, ಸೈಕಾಲಜಿಕಲಿ ನೀವು ಯೋಚನೆ ಮಾಡಿದ್ರೆ 1 ವರ್ಷದಿಂದ ಊಟ ತಿಂಡಿ ನಿದ್ದೆ ಎಂಟರ್ಟೈನ್ಮೆಂಟ್ ಫಂಕ್ಷನ್ ಟಿವಿ ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದು ಓದಿರ್ತಾರೆ ಮಕ್ಕಳು. ಈಗ ಒಂದು 10 days ಇಂದ ಎಲ್ಲರೂ ರಿಲ್ಯಾಕ್ಸ್ ಆಗಿದ್ದಾರೆ. ಈಗ ಸಡನ್ ಆಗಿ ಮತ್ತೆ ಎಕ್ಸಾಮಿನೇಷನ್ ಮೋಡ್ ಬಂದ್ಬಿಡಿ ಅಂದ್ರೆ ಆ ಸ್ಟೂಡೆಂಟ್ಸ್ ಆ ಟ್ರಾನ್ಸ್ಫಾರ್ಮೇಶನ್ ಪ್ರಾಕ್ಟಿಕಲಿ ಕಷ್ಟ ಮೇಡಮ್. ಅಲ್ಲ ಪ್ರದೀಪ್ ಈಶ್ವರ್, ಈಗ 2024ರಲ್ಲೂ ಈ ಸಮಸ್ಯೆ ಆಗಿತ್ತಲ್ವಾ? ಸೊ ವಿದ್ಯಾರ್ಥಿಗಳಿಗೆ ಅದೊಂದು ಮನಸ್ಸಲ್ಲಿ ಆತಂಕ ಇರುತ್ತೆ, ಬಟ್ ಅದ್ರ ಮಧ್ಯೆನೂ ವ್ಯವಸ್ಥೆ ಸರಿಯಾಗಿದೆ ಅನ್ನೋ ಇದರಲ್ಲಿ ಓದ್ತಿರ್ತಾರೆ ಅಲ್ವಾ? ಈಗ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದಷ್ಟು ಜನ ಸ್ಟೂಡೆಂಟ್ಸ್ ಗಳು ಇರ್ತಾರೆ. ಇದು ಸುಪ್ರೀಂ ಕೋರ್ಟ್ ಹೋಗ್ಬೋದು ಕೇಸು, ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗ್ಬೋದು ಕೇಸು. ಮೋಸ್ಟ್ಲಿ ಇವ್ರು NTA ಅವರೇ ಎಕ್ಸಾಮ್ ಇಟ್ಟಿರೋದ್ರಿಂದ ಅಕಸ್ಮಾತ್ ಮತ್ತೆ ಅವರು ಆ ಸ್ಟೆಪ್ ಇಂದ ಹಿಂದೆ ಸರಿಯಲ್ಲ ಅನ್ನೋದು ನನಗಿರೋ ಅನುಭವ. ಮೋಸ್ಟ್ಲಿ NTA ಅವ್ರು ಎಕ್ಸಾಮ್ ಮಾಡೇ ಮಾಡ್ತಾರೆ, ಯಾಕಂದ್ರೆ ಅವ್ರು ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ. ಇವನ್ ಸುಪ್ರೀಂ ಕೋರ್ಟ್ ಅವ್ರ ಪರವಾಗಿ ನಿಲ್ಲುತ್ತೆ. ಬಟ್ ನೆಕ್ಸ್ಟ್ ನಡೆಯೋ ಪೇಪರ್ ಆದ್ರೂ ತುಂಬಾ ಟ್ರಾನ್ಸ್ಪರೆಂಟ್ ಮೇಡಮ್. ಈಗ JEE ತರ ಇವ್ರು ಆನ್ಲೈನ್ ಮೋಡ್ ಬಂದ್ಬಿಡ್ಬೋದು ಮೇಡಮ್. ಇದು 2 ಸಲ ರಿಪೀಟ್ ಆಯ್ತು ಆಫ್ಲೈನ್. JEE ಎಕ್ಸಾಮ್ ನೋಡಿ ಪೇಪರ್ ಲೀಕೇ ಆಗಲ್ಲ. ಹೌದು. ಅಲ್ಲ ನಾನು ಪ್ರದೀಪ್ ಈಶ್ವರ್ ಅವರೇ, ನಾನು ನಿಮ್ಮನ್ನು ಯಾಕೆ ಕೇಳಿದೆ ಅಂದ್ರೆ, ಸ್ಟೂಡೆಂಟ್ಸ್ ಗಳು ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಂತ ಯಾಕೆ ಕೇಳಿದೆ ಅಂತ ಅಂದ್ರೆ, ಈಗ ಕೆಲವರು ಹೇಳ್ತಾರೆ ಎಕ್ಸಾಮ್ ಆಗ್ಲಿ ಅಂತ, ಇನ್ನು ಕೆಲವರು ಹೇಳ್ತಾರೆ ಎಕ್ಸಾಮ್ ಬೇಡ ಅನ್ಯಾಯ ಆಗತ್ತೆ ಅಂತ. ಈಗ ನಿಮ್ದೇ ಸಂಸ್ಥೆಯಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಗಳು ನೀಟ್ದು ಪ್ರಿಪರೇಷನ್ ಅಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಅವ್ರದ್ದು ಒಪಿನಿಯನ್ ಏನಿದೆ? ಎಕ್ಸಾಮ್ ಓಕೆ ಅಂತಿದ್ದಾರೆ ಅಥವಾ ಬೇಡ ಅಂತ? ನನಗೀಗ ಕೆಲವರು ಮಕ್ಕಳು ಮಾತಾಡ್ತಿದ್ರು ಮೇಡಮ್. ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ 720ಕ್ಕೆ ನಮ್ಮಲ್ಲಿ ಒಬ್ಬ ಹುಡುಗ ಲಿಖಿತ್ ಅಂತ 705 ಅವನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ, ಇನ್ನೊಬ್ಬ ಹುಡುಗ 710 ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಅವನು ಕಳೆದ 1 ವರ್ಷದಿಂದ 1 ದಿನ ಮನೆಗೆ ಹೋಗದೆ ದಿನಕ್ಕೆ 18 hour ಓದಿದ್ದಾನೆ. ಒಂದು ಫೆಸ್ಟಿವಲ್ ಇಲ್ಲ ಅವನ ಲೈಫಲ್ಲಿ, ಅವ್ರ ರಿಲೇಟಿವ್ಸ್ ಫಂಕ್ಷನ್ಸ್ಗೆ ಹೋಗಿಲ್ಲ. ದಿನಕ್ಕೆ 16ರಿಂದ 18 ಆವರೇಜ್, ಒಂದೊಂದ್ಸಲ 20 hour ಓದಿದ್ದಾನೆ. ಅವ್ನು ಸ್ಟೇಟ್ ಅಲ್ಲಿ 5th ರ್ಯಾಂಕ್, 600ಗೆ 595 ಬಂದಿದ್ದಾನೆ ಅವನು. ಇಲ್ಲ ಅವ್ನು 705 ಇಂದ 710. ಒಂದು ಕ್ವಶನ್ ಯಾವ್ದೋ ಫಿಸಿಕ್ಸ್ ಅಲ್ಲಿ ಕೀ ಆನ್ಸರ್ ಸ್ವಲ್ಪ ಅದು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಚಾಪ್ಟರ್ ಅಲ್ಲಿ ಸ್ವಲ್ಪ ಇದಾಯ್ತು ಬಿಟ್ರೆ 705. ಈಗ ಆ ಹುಡುಗ ಮತ್ತೆ ನನಗಾಗ್ಲೇ ಫೋನ್ ಮಾಡಿದ್ದ, ಸರ್ ಮತ್ತೆ ನಾನು ಪ್ರಿಪೇರ್ ಆಗ್ತೀನಿ ಸರ್ ಅಂತ. ಅಂದ್ರೆ ಮೇಡಮ್ ಇದು ಸಡನ್ ಆಗಿ ಈ ಸೀರಿಯಸ್ ಮೋಡ್ಗೆ ಹೋಗೋದಿದೆ ಅಲ್ವಾ. ಇನ್ನೊಬ್ಬ ಹುಡುಗ 710 ಎಕ್ಸ್ಪೆಕ್ಟ್ ಮಾಡಿದ್ದಾನೆ, ನಾವು 710 ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ ಹುಡುಗನು ಪಾಪ ಈಗ ಮತ್ತೆ ಬಂದು ಮತ್ತೆ ಇನ್ನು 1 ತಿಂಗಳಾಗುತ್ತೋ 2 ತಿಂಗಳಾಗುತ್ತೋ ಕೂತ್ ಓದೋದಿದೆ ಅಲ್ಲ. ನನಗೀಗ ಒಂದು 5-6 ಜನ ಸ್ಟೂಡೆಂಟ್ಸ್ ಫೋನ್ ಮಾಡಿದ್ರು ಮೇಡಮ್, ಇನ್ನೇನೀಗ NTA ಅವ್ರ ತೀರ್ಮಾನ ತಗೊಂಡಾಗಿದೆ, ನಮ್ ಕೈಲಿ ಏನಿದೆ, ಈಗ ಇನ್ನೊಂದ್ಸಲ ಎಕ್ಸಾಮ್ ಬರೀರಪ್ಪ ಅಂದ್ರೆ ಬರೀಬೇಕಷ್ಟೇ. ಈಗ ಮೋದಿ ಅನ್ನೋ ಡಿಕ್ಟೇಟರ್ ಸೆಂಟ್ರಲ್ ಅಲ್ಲಿ ಇದ್ದಾಗ ನಾವ್ ಏನ್ ಮಾಡಕ್ಕಾಗುತ್ತೆ ಹೇಳಿ? ಹಂಗೆ ಅಂತ ಬಂದ್ರೆ ಅದನ್ನ ಪಾಲನೆ ಮಾಡ್ಲೇಬೇಕು, ಹಂಗಾಗ್ಬಿಟ್ಟಿದೆ ಈಗ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಲ್ಲ ಮೇಡಮ್, ಈಗ ನಾನು ಹೇಳೋದು ಬಿಫೋರ್ ಹೇಳಿ. ಓಕೆ, ಕಾಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.